ಹಲೋ, ನಮಸ್ಕಾರ. ನಾನಿವತ್ತು ಬೆಳ್ಳುಳ್ಳಿ ರೆಸಿಪಿಯನ್ನು ತಂದಿದ್ದೇನೆ. ಸಾಮಗ್ರಿಗಳು: ಬೆಳ್ಳುಳ್ಳಿ, ಖಾರ, ಸಾಸಿವೆ, ಜೀರಿಗೆ, ಕರಿಬೇವು, ಹುಣಸೆಹಣ್ಣು ಮತ್ತು ಎಣ್ಣೆ. ಮೊದಲಿಗೆ ಬೆಳ್ಳುಳ್ಳಿಯನ್ನು, ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕತ್ತರಿಸಿ. ಈ ಥರ. ನಂತರ ಕಾದಿರುವ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕರಿಬೇವನ್ನು ಗರಿಗರಿಯಾಗಿ ಹುರಿದುಕೊಂಡು ಒಂದು ಬಟ್ಟಲಲ್ಲಿ ತೆಗೆದಿಡಿ. ಗರಿಗರಿಯಾಗಿ ಹುರಿದುಕೊಳ್ಳಬೇಕು. ನಂತರ ಈ ಥರ. ನಂತರ ಇದೇ ಪಾತ್ರೆಗೆ 2 ರಿಂದ 3 ಚಮಚ ಎಣ್ಣೆ ಹಾಕಿ, ಎಣ್ಣೆ ಈಗ ಎಣ್ಣೆ ಸ್ವಲ್ಪ ಕಾಯಲು ಬಿಡಬೇಕು. ಎಣ್ಣೆ ಕಾದ ನಂತರ ಚಿಕ್ಕದಾಗಿ ಕತ್ತರಿಸಿದ ಬೆಳ್ಳುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ, ಯಾಕಂದರೆ ಎಣ್ಣೆ ಜಾಸ್ತಿ ಇದ್ದರೆ ಬೆಳ್ಳುಳ್ಳಿ ಖಾರ 1 ತಿಂಗಳವರೆಗೂ ಏನೂ ಆಗಲ್ಲ. ನಂತರ ಇದಕ್ಕೆ ಕಂದು ಬಣ್ಣ ಬಂದ ನಂತರ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸಿ. ಹುಣಸೆ ಹಣ್ಣನ್ನು ಕೂಡ ಫ್ರೈ ಮಾಡಿಕೊಳ್ಳಿ. ನಂತರ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕಿ. ಇದನ್ನು ಕೂಡ ಫ್ರೈ ಮಾಡಿಕೊಳ್ಳಿ. ಇವು 3 ಫ್ರೈ ಆದ ನಂತರ ಇದಕ್ಕೆ 3 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕಿ. ನಾನು ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ, ಇದು ವಿಡಿಯೋಗೋಸ್ಕರ. ನಿಮ್ಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕಿ ಇದನ್ನು ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿ. ಕಡಿಮೆ ಉರಿಯಲ್ಲಿ ಏನಕ್ಕೆ, ಜಾಸ್ತಿ ಉರಿ ಇಟ್ಟರೆ ಘಾಟ್ ಆಗುತ್ತೆ, ಅದಕ್ಕೆ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಇದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ಮೊದಲಿಗೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಕರಿಬೇವು, ಆ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಇದು ತಣ್ಣಗಾದ ನಂತರ ಮಿಕ್ಸ್ ಜಾರಿಗೆ ಹಾಕ್ಕೊಳ್ಳಿ. ಓಕೆ, ಜಾರಿಗೆ ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಬಿಕೊಳ್ಳಿ. ಮಿಕ್ಸರ್ ಒಂದೇ ಸರಿ ಆನ್ ಮಾಡಬಾರ್ದು, ಬಂದ್ ಮಾಡಿ ಚಾಲು ಮಾಡಿ, ಬಂದ್ ಮಾಡಿ ಚಾಲು ಮಾಡಿ ಆಗ್ತಿರ್ಬೇಕು ಮಿಕ್ಸರ್, ಹಾಗಾದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡ್ತಾ ಇರಬೇಕು. ಆಯಿತು ನೋಡಿ. ಇವಾಗ ಬೆಳ್ಳುಳ್ಳಿ ಖಾರ
ರೆಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಧನ್ಯವಾದಗಳು.